ಬೆಳಗಾವಿ ಜಿಲ್ಲೆಯಲ್ಲಿ ವಿಚಿತ್ರ ರೀತಿಯಲ್ಲಿ ಎಟಿಎಂ ಕಳ್ಳತನವಾಗಿರುವ ಆಘಾತಕಾರಿ ಘಟನೆ ನಡೆದಿದೆ. ಕಳ್ಳತನ ಮಾಡಲು ಬಂದ ಖದೀಮರು ಬಳಸಿದ ನೂತನ ಮತ್ತು ವಿಚಿತ್ರ ಐಡಿಯಾ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಎಟಿಎಂ ಮೆಷಿನ್ ಸಂಪೂರ್ಣ ಘಟಕವನ್ನ ಕಟ್ ಮಾಡದೆ ತಳ್ಳುಗಾಡಿಯಲ್ಲಿ ಹೊತ್ತುಕೊಂಡು ಪರಾರಿಯಾಗಿರುವ ಘಟನೆ ಬೆಳಗಾವಿ ತಾಲೂಕಿನ ಹೊಸ ವಂಟಮುರಿ ಗ್ರಾಮದಲ್ಲಿ ನಡೆದಿದೆ. ಕಳ್ಳರು ಮೊದಲು ಎಟಿಎಂ ಕೊಠಡಿಯೊಳಗೆ ಪ್ರವೇಶಿಸಿ ಕಳ್ಳತನದ ಶಬ್ದವಾದರೆ ಅಲಾರಾಂ ಸದ್ದು ಮಾಡದಂತೆ ಎಟಿಎಂ ಮೆಷಿನ್ನಲ್ಲಿರುವ ಸೆನ್ಸರ್ಗಳ ಮೇಲೆ ಮತ್ತು ಸಿಸಿಟಿವಿ ಕ್ಯಾಮೆರಾಗಳ ಮೇಲೆ ಬ್ಲಾಕ್ ಸ್ಪ್ರೇ ಬಳಸಿ ಮುಚ್ಚಿದ್ದಾರೆ. ಇದರಿಂದ ಅಲಾರಾಂ ಟ್ರಿಗರ್ ಮಾಡಿಲ್ಲ. ನಂತರ ಘಟಕವನ್ನ ಅದರ ಬುಡದಿಂದ ಕಿತ್ತು ತೆಗೆದ ಖದೀಮರು ತಳ್ಳುಗಾಡಿಯಲ್ಲಿ ಇಟ್ಟಿದ್ದಾರೆ. ಯಾವುದೇ ಸಂಶಯ ಬಾರದಂತೆ ಸುಮಾರು 200 ಮೀಟರ್ ದೂರದವರೆಗೆ ತಳ್ಳುಗಾಡಿಯನ್ನ ತಳ್ಳಿಕೊಂಡು ಹೋಗಿದ್ದಾರೆ. ಸರ್, ನನಗೆ ಬೆಳಿಗ್ಗೆ 7:15 ಇಲ್ಲಿ ಲೋಕಲ್ ಫ್ರಾಂಚೈಸ್ ಇದ್ದಾರೆ. ಸೊ ಅವರು ನಮಗೆ ಆಲ್ರೆಡಿ ಅಂತಂದ್ರೆ ಇನ್ಫಾರ್ಮ್ ಮಾಡಿದ್ರು, ಈ ತರ ಆಗಿದೆ, ಎಟಿಎಂ ಮಿಷಿನ್ ಸಮೇತ ಕಳ್ತನ ಆಗಿದೆ ಅಂತ ಹೇಳಿ. ಇಲ್ಲಿ ಯಾಕಂದ್ರೆ ಮೇಂಟೆನೆನ್ಸ್ ಅವ್ರು ಇದ್ದಾರೆ, ಅವರು ಇನ್ನೊಂದು ಎಟಿಎಂ ಇದೆ ಪಕ್ಕದಲ್ಲಿ, ಅದರ ಬಾಗಿಲು ತೆಗಿತಾರೆ, ಇದ್ರದ್ದು ಬಾಗಿಲು ತೆಗೆದು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಬರುವಾಗ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿ. ಯಾರು ಇರ್ಲಿಲ್ವಾ? ಸಿಬ್ಬಂದಿಗಳು ಯಾರು ಇರ್ಲಿಲ್ವಾ? ಇಲ್ಲ, ನಮ್ಮಲ್ಲಿ ರಾತ್ರಿ ಸಿಬ್ಬಂದಿ ಅಂತ ಹೇಳಿ ಇರೋದಿಲ್ಲ. ಇಲ್ಲ, ಸಿಸಿ ಕ್ಯಾಮ್ರಾ ಇರುತ್ತೆ, ಸರ್ವೈಲೆನ್ಸ್ ಸಿಸ್ಟಮ್ಸ್ ಇರುತ್ತೆ, ಅದ್ರಲ್ಲಿ ಇರುತ್ತೆ. ಗೊತ್ತಾಯ್ತು ಯಾವಾಗ ಆಯ್ತು ಅಂತ? ನಮಗೆ ಅಂದ್ರೆ ಡಿಸ್ಕನೆಕ್ಷನ್ ಬೆಳಿಗ್ಗೆ ಬಂದಿದೆ, ನಮಗೆ ಡಿಸ್ಕನೆಕ್ಷನ್ ರಿಪೋರ್ಟ್. ಯಾಕಂದ್ರೆ ಮಿಷಿನ್ ಒಳಗಡೆನೆಲ್ಲ ಕಂಟ್ರೋಲ್ ಇರುತ್ತೆ, ಅಲ್ಲಿ ಕ್ಯಾಮ್ರಾಗಳಿರುತ್ತೆ. ಆ ಕ್ಯಾಮ್ರಾಗಳಿದ್ದೆಲ್ಲ ಹಾರ್ಡ್ ಡಿಸ್ಕ್ ಏನಂತಂದ್ರೆ ಅದ್ರದ್ದು ಸ್ಟೋರೇಜ್ ಎಲ್ಲ ಮಿಷಿನ್ ನ ಸೇಫ್ ಅಲ್ಲಿ ಇರುತ್ತೆ. ಮೊದಲೆಲ್ಲ ಹೊರಗಡೆ ಇಡ್ತಾ ಇದ್ವಿ, ಡಿವಿಆರ್ ಕಳ್ತನ ಆಗುತ್ತೆ ಅಂತ ಹೇಳಿ ಮಿಷಿನ್ ಒಳಗಡೆ ಇಡ್ತಾ ಇದ್ದೀವಿ. ಸೊ ಅದರಿಂದ ಏನಂತಂದ್ರೆ ನಮಗೇನಂದ್ರೆ ಏನಾದ್ರು ಈ ತರದ ಸಂದರ್ಭಗಳಾದಾಗ ನಮ್ಗೆ ಆಕ್ಚುಲಿ ಅಂದ್ರೆ ಸಿಸಿ ಕ್ಯಾಮ್ರಾ ಫೋಟೇಜ್ ಸೇಫ್ ಆಗಿರುತ್ತೆ. ಈ ಸತಿಗೆ ಮಿಷಿನೇ ಹೋಗಿರೋದ್ರಿಂದ ನಮಗೆ ಸಿಸಿಟಿವಿಯ ಫೋಟೇಜ್ ಸ್ವಲ್ಪ ಕಷ್ಟ ಆಗ್ತದೆ. ಆನಂತರ ತಮ್ಮ ವಾಹನದಲ್ಲಿ ಎಟಿಎಂ ಮಿಷನ್ ಅನ್ನ ಹೇರಿಕೊಂಡು ತಳ್ಳುಗಾಡಿಯನ್ನ ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಈ ಇಡೀ ಕೈಚಳಕ ಸ್ಥಳದಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.